ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಜೈ ವಾಸವಿ. ಕಾರ್ತಿಕ ಪುರಾಣ ಅಧ್ಯಾಯ 29. ಅಂಬರೀಷನು ದುರ್ವಾಸ ಮಹರ್ಷಿಯನ್ನು ಪೂಜಿಸುವುದು. ಪುನಃ ಅತ್ರಿ ಮಹರ್ಷಿಯು ಅಗಸ್ತ್ಯನನ್ನು ಕುರಿತು, ಕುಂಭಸಂಭವ ಆ ವಿಷ್ಣು ಚಕ್ರವು ಈ ರೀತಿ ಹೇಳಿ ಅಂಬರೀಷನು ನೋಡುತ್ತಿದ್ದಂತೆಯೇ ಅದೃಶ್ಯವಾಯಿತು. ವಿಷ್ಣು ಚಕ್ರವು ಅದೃಶ್ಯವಾದ ಮೇಲೆ ದುರ್ವಾಸ ಮಹರ್ಷಿಯು ಪಾದಗಳಿಗೆ ಅಂಬರೀಷನನ್ನು ಸಾಷ್ಟಾಂಗ ದಂಡ ಪ್ರಣಾಮವನ್ನು ಸಲ್ಲಿಸಿ, ಎಲೆ ಋಷಿ ಪುಂಗವೇ, ನಾನು ಒಬ್ಬ ಸಾಮಾನ್ಯ ಗೃಹಸ್ಥನಾಗಿಯೂ ಪಾಶ್ಚಾತ್ಯನಾಗಿಯೂ ಇದ್ದೇನೆ. ನಿನ್ನನ್ನು ನೋಡಿ ಭೀತಿಯೊಂದವನಾದರೂ ಇಲ್ಲ. ಆದುದರಿಂದ ನನ್ನ ಗೃಹದಲ್ಲಿ ಭೋಜನವನ್ನು ಮಾಡಿ ನನ್ನನ್ನು ಧನ್ಯಾತ್ಮನನ್ನಾಗಿ ಮಾಡು. ನೀನು ಅಪಾರ ಕರುಣಾ ಸಮುದ್ರನು. ಆದುದರಿಂದ ಪುನಃ ನನ್ನನ್ನು ರಕ್ಷಿಸಿ ಉದ್ಧರಿಸುವುದಕ್ಕೋಸ್ಕರವೇ ನನ್ನ ಮನೆಗೆ ವಿಜಯಂಗೈದಿರಿ. ಅಲ್ಲದೆ ವಿಷ್ಣು ಚಕ್ರಕ್ಕೆ ಭಯಪಡಲಿಲ್ಲ. ವಿಷ್ಣು ಚಕ್ರಕ್ಕೆ ಭಯ ಹೊಂದಿದಂತೆ ನಟಿಸಿದೆ ಎಲ್ಲದೆ ಅದು ನಿಜವಾದ ಭಯವಲ್ಲ. ನೀನು ಆಚರಿಸಿದ ಪುನದರ್ಶನ ಭಾಗ್ಯದಿಂದ ನನಗೆ ಅಭಯದಾನವನ್ನು ಕೊಟ್ಟು ನನ್ನ ಪ್ರಾಣಗಳನ್ನು ನಿಲ್ಲುವಂತೆ ಮಾಡಿದೆ ಮತ್ತು ನನಗೆ ಇಹಪರ ಲೋಕ ಸುಖಗಳು ಉಂಟಾಗುವಂತೆ ಅನುಗ್ರಹಿಸಿದೆ ಎಂದು ಪ್ರಾರ್ಥಿಸಿದನು. ಈ ವಿಧವಾಗಿ ನನ್ನ ಪಾದಗಳ ಮೇಲೆ ಬಿದ್ದು ಬೇಡಿಕೊಳ್ಳುತ್ತಿರುವ ಅಂಬರೀಷನನ್ನು ದುರ್ವಾಸ ಮಹರ್ಷಿಯು ಮೇಲಕ್ಕೆತ್ತಿ, ಓ ರಾಜೇಂದ್ರ, ಯಾವ ಮಾನವನಾದರೆ ಹಿಂಸಾ ನಿವಾರಣೆಯನ್ನು ಮಾಡಿ ಹಸುವನ್ನು ರಕ್ಷಿಸುವನೋ ಅವನೇ ತಂದೆಗಿಂತಲೂ ಶ್ರೇಷ್ಠವಾದವನೆಂದು ಶಾಸ್ತ್ರಗಳು ಹೇಳುತ್ತಿವೆ. ನೀನು ನನ್ನನ್ನು ಸುದರ್ಶನ ಚಕ್ರದ ಬಾಯಿಯಿಂದ ನನ್ನ ಜೀವನವನ್ನು ಕಾಪಾಡಿದೆ. ಆದ್ದರಿಂದ ನನಗೆ ತಂದೆಗಿಂತಲೂ ಅಧಿಕನಾದೆ. ನಾನು ನಿನಗೆ ವಂದೆಗಳನ್ನು ಆಚರಿಸಕೂಡದು. ನೀನು ಪರಮನಿಷ್ಠಾಗರಿಷ್ಠನು, ಧರ್ಮ ಮಾರ್ಗ ಪ್ರವರ್ತಕನು ಆದ ನಿನ್ನ ಮನಸ್ಸಿಗೆ ಕಷ್ಟವನ್ನು ಉಂಟು ಮಾಡಿದೆನು. ನಿನ್ನಂತಹ ಸದ್ಬುದ್ಧಿಯುಳ್ಳ ಮನುಷ್ಯನಿಗೆ ಬಾಧೆಯನ್ನುಂಟು ಮಾಡಿದ ನನಗೆ ಹಿಂದೆಯೇ ಬಾಧೆಯುಂಟಾಯಿತು. ಹಾಗೆ ಉಂಟಾದ ನನ್ನ ಕಷ್ಟವನ್ನು ನೀನೇ ಅಲ್ಲವೇ ತೊಲಗಿಸಿದೆ. ಭೂತದಯಾಪರನು, ಬ್ರಾಹ್ಮಣದ ಭಕ್ತಿಯುಂಟಾದವನು, ಧರ್ಮಪಥದಿಂದ ರಾಜ್ಯಪಾಲನೆ ಮಾಡುವವನು ಆದ ನಿನ್ನ ಗೃಹದಲ್ಲಿ ನಿನ್ನ ಪಂಕ್ತಿಯಲ್ಲೇ ಭುಂಜಿಸುವೆನು. ಈ ವಿಧವಾಗಿ ಆ ಮುನಿಪೋತ್ತಮನು ಹೇಳಿ ಬ್ರಹ್ಮಜ್ಞಾನಿಯು ದಯಾ ಹೃದಯನೂ ಆದ ಅಂಬರೀಷನ ಪಕ್ಕದಲ್ಲಿ ಆಸೀನನಾಗಿ ಆತಿಥ್ಯವನ್ನಂಗರಿಸಿದನು. ಅದಾದ ಮೇಲೆ ಶಂಕರಾಂಶ ಸಂಭೂತನು, ವಿಷ್ಣು ಭಕ್ತಾಗ್ರೇಸನು, ಪಾವನ ವರ್ತಿಸನೆಯವನು ಆದ ದುರ್ವಾಸನ ಮಹರ್ಷಿಯು ಆ ರಾಜೇಂದ್ರನ ಭಕ್ತಿಯನ್ನು ಈ ರೀತಿ ಪರಿಶೋಧಿಸಿ ರಾಜೇಂದ್ರನಲ್ಲಿ ಇದ್ದ ದೇವ ಬ್ರಾಹ್ಮಣರ ಭಕ್ತಿಯನ್ನರಿತು ಅಂಬರೀಷನಿಂದ ಬೀಳ್ಕೊಂಡು ನಿಜಾಶ್ರಮಕ್ಕೆ ತೆರಳಿದನು. ಇವೆಲ್ಲವೂ ಕಾರ್ತಿಕದ ಶುದ್ಧ ದ್ವಾದಶಿ ದಿನವೇ ಜರುಗಿತು. ಎಲೆಯ ಅಗಸ್ತ್ಯ ಮಹರ್ಷಿಗೆ ದ್ವಾದಶಿ ವ್ರತ ಮಹಿಮೆಯು ಎಂತಹ ಪ್ರಭಾವವುಳ್ಳುವುದೆಂದು ತಿಳಿದುಕೊಂಡೆಯ. ಕಾರ್ತಿಕ ಶುದ್ಧ ಏಕಾದಶಿ ದಿನ ಶ್ರೀ ಮಹಾವಿಷ್ಣುವು ಕ್ಷೀರ ಸಮುದ್ರದಲ್ಲಿ ಶೇಷಶಯ್ಯೆಯಿಂದ ಎದ್ದು ದ್ವಾದಶಿ ದಿನ ಪ್ರಸನ್ನ ಹೃದಯದಿಂದ ತುಂಬಿರುವನು. ಆದುದರಿಂದಲೇ ದ್ವಾದಶಿ ದಿನ ವ್ರತ ದಾನಾದಿಗಳಲ್ಲಿ ಯಾವುದನ್ನು ನಡೆಸಿದರೂ ಅಧಿಕ ಫಲವನ್ನು ಕೊಡುವುದೆಂದು, ವಿಧ ವಿಧವಾದ ದಾನಗಳನ್ನು ಮಾಡಿದ ಪುಣ್ಯ ಉಂಟಾಗುವುದೆಂದು, ಯಜ್ಞವನ್ನು ಮಾಡಿದ ಫಲವುಂಟಾಗುವುದೆಂದು ಹೇಳಿದನು. ಕಾರ್ತಿಕ ಶುದ್ಧ ಏಕಾದಶಿ ದಿನ ಪೂರ್ತಿಯಾಗಿ ಉಪವಾಸವನ್ನು ಮಾಡಿ ಹರಿನಾಮ ಕೀರ್ತನೆಗಳನ್ನು ಹಾಡಿ ಪುರಾಣ ಪಠಣಗಳನ್ನು ಮಾಡಿ ಕಾಲವನ್ನು ಕಳೆದು ರಾತ್ರಿಯೆಲ್ಲವೂ ಜಾಗರಣೆಯನ್ನು ಆಚರಿಸಬೇಕು. ತದನಂತರ ದ್ವಾದಶಿ ದಿನ ಶಕ್ತ್ಯಾನುಸಾರ ಶ್ರೀಹರಿ ಪ್ರೀತ್ಯರ್ಥವಾಗಿ ದಾನಾದಿಗಳನ್ನು ಕೊಟ್ಟು ಬ್ರಾಹ್ಮಣ ಸಮಾರಾಧನೆಯನ್ನು ಮಾಡಿಸಿ ದ್ವಾದಶಿ ಗಳಿಗೆಯೊಳಗೆ ಪಾರಣೆ ಮಾಡಿದವನು ಪಾಪದಿಂದ ಮುಕ್ತನಾಗುವನು. ವೈಕುಂಠ ವಾಸನೆ ಕೋರುವ ಮಾನವನು ದ್ವಾದಶಿಯನ್ನೆಂದಿಗೂ ಬಿಡಕೂಡದು. ಇನ್ನು ಏಕಾದಶಿ ವ್ರತವನ್ನು ಆಚರಿಸಿದ ಮನುಷ್ಯನು ದ್ವಾದಶಿ ವ್ರತವನ್ನು ಎಂದಿಗೂ ಬಿಡಬಾರದು. ಶ್ರೀಹರಿಗೆ ಪ್ರೀತಿಕರವಾದ ಕಾರ್ತಿಕ ಶುದ್ಧ ದ್ವಾದಶಿಯು ಎಲ್ಲ ವಿಧದಿಂದಲೂ ಬಿಡಬಾರದು. ಅದು ಅತ್ಯಂತ ಶ್ರೇಷ್ಠವಾದುದು ಆಗಿದೆ. ಕಾರ್ತಿಕ ಮಾಸದಲ್ಲಿ ಪ್ರತ್ಯೇಕವಾಗಿ ಪುಣ್ಯ ಕಾರ್ಯವನ್ನು ಆಚರಿಸಿದರೂ ಫಲಪ್ರದವಾಗುವುದು. ಈ ಅಂಬರೀಷನ ಚರಿತ್ರೆಯ ಅತ್ಯಂತ ಪುಣ್ಯಪ್ರದವು. ಇದನ್ನು ಪಠಿಸಿದವನು ಕೇಳಿದವರು ಸರ್ವ ಪಾತಕ ಪರಿಹಾರವನ್ನು ಹೊಂದಿ ಇಹಲೋಕದಲ್ಲಿ ಆಯುರಾರೋಗ್ಯ ಐಶ್ವರ್ಯಗಳನ್ನು ಸಮಸ್ತ ಸುಖಗಳನ್ನು ಅನುಭವಿಸಿ ಮರಣಾಂತ್ಯದಲ್ಲಿ ಮುಕ್ತಿಯನ್ನು ಹೊಂದುವರು. ಸ್ಕಾಂದ ಪುರಾಣ ಅಂತರ್ಗತ ಕಾರ್ತಿಕ ಪುರಾಣದಲ್ಲಿ ಅಂಬರೀಷನು ದುರ್ವಾಸ ಮಹರ್ಷಿಯನ್ನು ಪೂಜಿಸುವುದು ಎಂಬ 29ನೇ ಅಧ್ಯಾಯವು ಮುಗಿಯಿತು.